ಹಾಯ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೆಲ್ತ್ ಪ್ರೊಫೆಷನಲ್ಸ್ ಲೈಸೆನ್ಸ್ಗಳ ಬಗ್ಗೆ ಆಗಿರ್ಬೋದು, ಕಂಟ್ರಿಗಳದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಯಾವ ರೀತಿ ತಿಳ್ಕೋಬೇಕು, ಆ ಕಂಟ್ರಿ ಬರೋಕ್ಕಿಂತ ಮುಂಚೆ ಫಸ್ಟ್ ನೀವು ಕಂಟ್ರಿನ ಚೂಸ್ ಮಾಡಿ ಅಂತ ಹೇಳಿದ್ದೆ. ಯಾಕಂದರೆ ಡಿಸಿಷನ್ ಇಸ್ ದಿ ಬೆಸ್ಟ್. ಡಿಸಿಷನ್ ಮೇಲೇ ಪೂರ್ತಿ ನಿಮ್ಮದು ಪ್ರೊಸೆಸಿಂಗ್ ಏನೇ ಇರ್ತದಲ್ಲ ಅದೆಲ್ಲ ಡಿಸಿಷನ್ ಮೇಲೇ ಡಿಸೈಡ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ನರ್ಸಿಂಗ್ ಲೈಫಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಯಾವ ರೀತಿ ಒಂದು ಕ್ವಾಲಿಟಿ ಇದೆಯೋ ಅದೇ ರೀತಿ ಲೈಫಲ್ಲಿ ಏನೇ ಮಾಡಬೇಕಾದ್ರೂ ಒಂದು ಡಿಸಿಷನ್ ಅಂತ ಇಟ್ಕೊಳ್ರಿ. ಯಾಕಂದರೆ ಡಿಸಿಷನ್ ಅಂತ ಆದಮೇಲೆ ನಿಮ್ಮದು ಲೈಕ್ ಪ್ರೊಸೆಸಿಂಗ್ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ನೆಸೆಸರಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪ್ರಿಪ್ರೇಷನ್ಸ್ ಆಗಿರ್ಬೋದು, ಅದೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಡಿಸಿಷನ್ ಮಾಡಿ ನೆಕ್ಸ್ಟ್ ನನ್ನ ಅನುಭವ ಹೇಳಬೇಕಾಯ್ತಂದ್ರೆ ನಾನು ಯಾಕೆ UAE ಚೂಸ್ ಮಾಡಿದೆ ಅಂತ ಹೇಳಬೇಕಾದ್ರೆ ಲಾಟ್ ಆಫ್ ರೀಸನ್ಸ್ ಅದಾವ ವೈ ಐ ಚೂಸ್ UAE ಅನ್ನಕ್ಕೆ. ಅದ್ರೊಳಗೆ ಫಸ್ಟ್ ಬಂದ್ಬಿಟ್ಟು ನನ್ನ DOH ಲೈಸೆನ್ಸ್ ಇದೆಯಲ್ಲ, ಅದು ಗ್ಲೋಬಲಿ ರೆಕಗ್ನೈಸೇಷನ್. ಲೈಕ್ ಗ್ಲೋಬಲಿ ರೆಕಗ್ನೈಸೇಷನ್ ಅಂತಂದರೆ ಎಲ್ಲ ಕಡೆ ರೆಕಗ್ನೈಸ್ ಸಿಗುತ್ತದ. ನಾನು ನೆಕ್ಸ್ಟ್ ಫರ್ದರ್ ಯಾವುದೇ ಒಂದು ಬೇರೆ ಕಂಟ್ರಿಗೆ ನಾನು ಹೋಗಬೇಕಾದ್ರೂ ಕೂಡ ಭಾಳ ಹೆಲ್ಪ್ಫುಲ್ ಆಗ್ತದೆ. ಯಾಕಂದರೆ ನಾನು UAE ಒಳಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಅದಕ್ಕೋಸ್ಕರ ಅದೊಂದು ಪಾಯಿಂಟು. ನೆಕ್ಸ್ಟು ಟ್ಯಾಕ್ಸ್ ಫ್ರೀ ಇನ್ಕಮ್ ಅಂತಂದರೆ ನೀವು ಏನು ಸ್ಯಾಲ್ರಿ ತೊಗೊಳ್ತಿದ್ದೀರಲ್ಲ ಅದಕ್ಕೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇರೋದಿಲ್ಲ. ನಿಮಗೆ ಎಷ್ಟು ಸ್ಯಾಲ್ರಿ ಇರ್ತದ ಅಷ್ಟೇ ಸ್ಯಾಲ್ರಿನ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಅಷ್ಟೇ ಸ್ಯಾಲ್ರಿನ ನೀವು ಮನೆಗೂ ಕಳಿಸ್ಕೋಬೋದು ಅಥವಾ ನಿಮ್ಮ ಹತ್ರನೂ ಇಟ್ಕೊಳ್ಬೋದು. ಅದೇ ರೀತಿ ಯಾವುದೇ ರೀತಿ ಡಿಡಕ್ಷನ್ ಅಂತ ಇರೋದಿಲ್ಲ. ಏನಂತಂದರೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅದು ಡಿಪೆಂಡ್ ಅಪಾನ್ ಬ್ಯಾಂಕ್ ಮೇಲೆ ಒಂದು 300-400 ಅಷ್ಟು ಟ್ರಾನ್ಸಾಕ್ಷನ್ ಅಮೌಂಟ್ ಕಟ್ ಆಗುತ್ತೆ. ನಿಮ್ಮ ಹೋಮ್ ಕಂಟ್ರಿಗೆ ಕಳಿಸ್ಬೇಕಾದ್ರೆ. ಅದನ್ನು ಬಿಟ್ಟರೆ ಮತ್ತೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇರೋದಿಲ್ಲ. ಟ್ಯಾಕ್ಸ್ ಫ್ರೀ ಇನ್ಕಮ್ಮು. ಆಮೇಲೆ ನೆಕ್ಸ್ಟು ಇನ್ನೊಂದು ಮೇನ್ ಇಂಪಾರ್ಟೆಂಟು ಅಂತಂತಂದರೆ ಭಾಳ ಸೇಫೆಸ್ಟ್ ಕಂಟ್ರಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತದ ಇಟ್ಸ್ ಅ ಸೇಫೆಸ್ಟ್ ಕಂಟ್ರಿ ಆ್ಯಂಡ್ ವಂಡರ್ಫುಲ್ ಕಂಟ್ರಿ. ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಅಡ್ವಾನ್ಸ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟೆಕ್ನಾಲಜಿ. ಯಾಕೆಂದರೆ ಇಲ್ಲಿ ಭಾಳ ಫಾರ್ವರ್ಡ್ ಅದ. ಹೆಲ್ತ್ ಕೇರ್ ಸಿಸ್ಟಮ್ ಒಳಗಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ಹೆಲ್ತ್ ಕೇರಲ್ಲಿ ಟೆಕ್ನಾಲಜಿ ಯೂಸ್ ಮಾಡೋದಾಗಿರ್ಬೋದು, ಅದು ಭಾಳ ಫ್ಯೂಚರಿಸ್ಟಿಕ್ ಆಗಿದೆ. ನೆಕ್ಸ್ಟ್ ಕರಿಯರ್ ಗ್ರೋತ್. ನಿಮ್ಮದು ಕರಿಯರ್ ಗ್ರೋತ್ ಅಂತಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಿರಲ್ಲ ಅಷ್ಟು ನಿಮಗೆ ಗ್ರೇಟ್ ಆಪರ್ಚುನಿಟಿ ಈ GCC ಒಳಗೆ ಸಿಗೋ ಚಾನ್ಸಸ್ ಅದ. ಲೈಕ್ ಒಂದು ಸಣ್ಣದಾಗೆ ಒಂದು ಸ್ಟಾರ್ಟ್ ಮಾಡಿದ್ರು ಕೂಡ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಿರಲ್ಲ ಅವಾಗ ನಿಮ್ದು ಲೈಕ್ 2 years 3 years 4 years ಇನ್ಕಮು ಇನ್ಕ್ರೀಸ್ ಆಗುತ್ತಾ. ಅದೇ ರೀತಿ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ನಿಮಗೆ ಫೆಸಿಲಿಟೀಸು ಕೂಡ ಅದೇ ರೀತಿ ಸಿಗುತ್ತಾ. ಸೊ ಅದೊಂದು ಪಾಯಿಂಟ್ ಆಗಿರ್ಬೋದು. ಸೊ ಇವನ್ನೆಲ್ಲ ನೀವು ಬರಬೇಕಾದ್ರೆ ನೀವು ಇದನ್ನೆಲ್ಲನೂ ನಿಮ್ಮ ತಲೆ ಒಳಗೆ ಇಟ್ಟುಕೊಂಡು ಪ್ರತಿಯೊಂದು ನೋಟ್ ಮಾಡ್ಕೊಂಡು ಬನ್ನಿರಿ. ಯಾಕಂದ್ರೆ ಭಾಳ UAE ಒಳಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದ್ರೆ ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮದು ಇನ್ಕಮ್ ಆಗಿರ್ಬೋದು ಭಾಳ ಚೆನ್ನಾಗಿರ್ತದೆ ಫ್ಯೂಚರ್ ಒಳಗೆ. ಬಿಕಾಸ್ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಲೈಕ್ ಯು ಕೆನಾಟ್ ಎಕ್ಸ್ಪ್ಲೈನ್ ಇಟ್. ನೀವು ಬಂದು ಒಂದು 6 ತಿಂಗಳು ಇಲ್ಲಿ ಜಾಬ್ ಮಾಡಿ ಆದ್ಮೇಲೆ ನಿಮ್ಗೆ ಅನ್ಸುತ್ತಾ ವೈ UAE ಇಸ್ ದಿ ಬೆಸ್ಟ್ ಅಂತ. ಓಕೆ, ಇದೇ ರೀತಿ ಮತ್ತೆ ನೆಕ್ಸ್ಟ್ ಇನ್ಫಾರ್ಮೇಷನ್ ತೊಗೊಂಡು ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.